ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೀಠದಲ್ಲಿ ಆಸೀನರಾದ ಉಭಯ ಶ್ರೀಪಾದಂಗಳವರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಸಂಸ್ಥೆಯ ಬಗ್ಗೆ ನೀವು ಹೇಳೋದಕ್ಕಿಂತ ಗುರುರಾಯರೇ ಹೇಳಿದ್ರೆ ಹೇಗಿರ್ಬೋದು ಅನ್ನೋದನ್ನು ನೋಡೋದಿದ್ರೆ, ನಮ್ಗೆ ಈಗ ತಾನೇ ಅಮೃತ ಸಂಚಿಕೆ ಎನ್ನುವ ಪುಸ್ತಕ ನಮ್ಮ ಕೈಗೆ ಸೇರಿತು. ಅದರಲ್ಲಿ ನಮಗೆ ಗುರುರಾಯರ ಸನ್ನಿಧಾನ ಅಂದರೆ ಅದೇ ಪೀಠದಲ್ಲಿ ಬಂದಿರುವ ಪರಮಪೂಜ್ಯ ಈಗಿನ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ತಾವು ಹೇಳಿದರೆ ಆ ಸಂಸ್ಥೆಗೆ ನಿಜವಾಗಿ ಏನು ಶೋಭೆ ಇದೆ ಅದು ನಿಜವಾಗಿ ದೊರಕುತ್ತೆ. ಆ ನಿಟ್ಟಿನಲ್ಲಿ ಒಂದು 10 ವರ್ಷದ ಹಿಂದೆಯೇ ಈ ಸಂಸ್ಥೆಗೆ ಒಂದು ಪ್ರಶಸ್ತಿ ಬಂದಿದೆ. ಅದನ್ನು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದರು. ಅದಕ್ಕೆ ನಿಜವಾಗಿ ಸಾಕ್ಷಿ ಇದ್ದರೆ ಅದು ನಾವೇ ಅಂತ ಮತ್ತೆ ಸ್ಫುಟಪಡಿಸುವಂತೆ ಈ 75ನೇ ವರ್ಷಕ್ಕೆ ಅವರೇ ಆಗಮಿಸಿದ್ದಾರೆ. ಇಲ್ಲಿ ಬರೀತಾ ನೋಡಿ, ಇದು ಉತ್ತಮ ಸೇವಾ ಸಂಸ್ಥೆ ಅಂತ ಇದಕ್ಕೆ ಅವರೇ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಈ ಸಂಸ್ಥೆಗೆ ಹೆಸರು ನಿಮಗೆ ಗೊತ್ತಿದೆ, ಗುರುರಾಜ ಅಸೋಸಿಯೇಷನ್. ಗುರುರಾಜರೇ ಒಂದು ರೂಪದಲ್ಲಿ ಶ್ರೀಗಳವರಲ್ಲಿದ್ದು, ಈ ಗುರುರಾಜ ಅಸೋಸಿಯೇಷನ್ಗೆ ಗುರುತರವಾದ ಒಂದು ಉತ್ತಮ ಸೇವಾ ಸಂಸ್ಥೆ ಎನ್ನುವ ಒಂದು ಬಿರುದನ್ನು ಕೊಟ್ಟ ಮೇಲೆ ನಾವು ಇದರ ಬಗ್ಗೆ ಏನು ಹೇಳೋದಿಲ್ಲ. ಜೊತೆಗೆ ಬರೀ ರಾಯರು ಹೇಳೋದಷ್ಟೇ ಅಲ್ಲ, ವ್ಯಾಸತೀರ್ಥರು ಕೂಡ ಒಂದು ಅಂಶದಲ್ಲಿ ನಿಂತು ನಮ್ಮ ವ್ಯಾಸರಾಜ ಮಠಾಧೀಶರಿಂದಲೂ ಕೂಡ ಒಂದು ಮಾತು ಈ ಸಂಸ್ಥೆಯ ಬಗ್ಗೆ ಬಂತು. ಏನಂದರೆ, ಸಾಮಾನ್ಯ ಮಠ ಸಂಸ್ಥೆಗಳು ಪ್ರವಚನ ಪಾಠ ಇದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ. ಆದರೆ ಈ ಸಂಸ್ಥೆಯ ಬಗ್ಗೆ ಹೆಚ್ಚು ಮಹತ್ವ ಏನು ಅಂದರೆ, ವಾಕ್ಯಾರ್ಥ ಗೋಷ್ಠಿಗಳನ್ನು ನಡೆಸಿದ ಕೀರ್ತಿ ಅದು ಪ್ರಪ್ರಥಮ ಈ ಸಂಸ್ಥೆಗೆ ಸೇರಬೇಕು. ಅಂಥ ಒಂದು ಅಂಶವನ್ನು ಶ್ರೀಪಾದರು ಉಲ್ಲೇಖ ಮಾಡಿದ್ದಿದೆ. ಜೊತೆಗೆ ಲೇಖನಗಳು, ಈಗ ತಾನೇ ಅನೇಕ ವಿದ್ವಾಂಸರುಗಳ ಲೇಖನ ಅದು ಕೂಡ ಪ್ರಕಟ ಆಗಿದೆ. ಈ ಎಲ್ಲ ನಿಟ್ಟಿನಲ್ಲಿ ನಮಗೆ ನಿಜವಾಗಿ ಗುರು ಅಂದರೆ ಭಾರವಾದ ಅಂಶ. ಯಾಕೆಂದರೆ ಮಹಾಭಾರತ ಪ್ರವಚನ ಅಷ್ಟು ಪೀಠಾಧಿಪತಿಗಳನ್ನು ಕರೆಸಿ ಮಾಡಿಸಬೇಕು. ಜೊತೆಗೆ ಎಲ್ಲ ವಿದ್ವಾಂಸರುಗಳು, ಅನೇಕ ವಿದ್ವಾಂಸರುಗಳು ಇದರ 1 ವರ್ಷಗಳ ಕಾಲ ನಿರಂತರವಾಗಿ ಜವಾಬ್ದಾರಿ ಹೊತ್ತ ಗುರು ಭಾರ ಏನಿದೆ, ಆ ಥರ ಒಂದೇ ಭಾರ ಅಲ್ಲ, ಲೇಖನ ಭಾರ, ಅನೇಕ ಭಾರಗಳನ್ನು ಹೊತ್ತು ಎಲ್ಲ ಮಠಗಳಲ್ಲಿ ಆ ಗುರು ಭಾರವನ್ನು ಹೊರೋ ಈ ಸಂಸ್ಥೆಗಳಲ್ಲಿ ರಾಜನ ತರ ಮೆರಿತಾ ಇದೆ. ಹಾಗಾಗಿ ನಿಜವಾಗಿ ಗುರುರಾಜರ ಪೂರ್ಣ ಅನುಗ್ರಹದಿಂದ ಆ ಗುರುರಾಜ ಅಸೋಸಿಯೇಷನ್ ಹೆಸರು ಬಹಳ ಸಾರ್ಥಕ ಅಂತ ಕಾಣ್ತಾ ಇದೆ ಅಂತ ಹೇಳ್ತಾ, ಈ 2 ಮಾತುಗಳನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ. ಎಸ್ ಕೃಷ್ಣಾಚಾರ್ಯರಿಗೆ ಶ್ರೀಮಠದ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಉಭಯ ಶ್ರೀಪಾದರಿಂದ ಅನುಗ್ರಹ ಫಲ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತೇನೆ.